ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ನಾನಿವತ್ತು ಹಬ್ಬದ ಪ್ರಿಪ್ರೇಷನ್ ಬ್ಲಾಗ್ ಹಾಕ್ತಾಯಿದ್ದೀನಿ. ಹಬ್ಬಕ್ಕೆ ಹಿಂದಿನ ದಿನ ಏನೇನು ತೊಗೊಂಡೆ ಅಂತ. ಅದಕ್ಕೆ ಇಲ್ಲಿ ಮಾರ್ಕೆಟ್ ಬಂದಿದ್ವಿ, ಮನೆ ಹತ್ರ ಇರೋ ಮಾರ್ಕೆಟ್ಗೆ. ಅಲ್ಲಿ ಮಾವಿನ ಸೊಪ್ಪು ನೋಡ್ತಾಯಿದ್ವಿ. ಮಾವಿನ ಸೊಪ್ಪು ರೇಟು ಅಷ್ಟೇ ಇದೆ, ಬಟ್ ಒಂದೂ ಚೆನ್ನಾಗಿಲ್ಲ, ಎಲ್ಲ ಉಳುಕು. ಆಮೇಲೆ ಗಗನಕ್ಕೆ ಏರ್ಬಿಟ್ಟಿದೆ ಬೆಲೆಗಳಂತೂ. ಒಂದು ಏನು ತೊಗೋಬೇಕು ಅಂತಲೇ ಅನ್ನಿಸ್ತಾ ಇರಲಿಲ್ಲ, ಅಷ್ಟು ರೇಟ್ ಹೇಳ್ತಾ ಇದ್ದಾರೆ. ಆ್ಯಪಲ್ 1 kg 450 ಅಂತ ಇದ್ದಾರೆ, ಮತ್ತು ಇನ್ನೊಂದು 350 ಅಂತ ಇದ್ದಾರೆ. ಸ್ಟಾರ್ಟಿಂಗಲ್ಲಿ 250 ಅಂತ ಅಂದರು. ಅದಕ್ಕೆ ಮುಂದೆ ಹೋದರೆ 350, ಅದಕ್ಕೆ ಮುಂದೆ ಹೋದರೆ 450. ಹಾಗೆ ಜಾಸ್ತಿನೇ ಆಗ್ತಾಯಿದೆ ಹೊತ್ತು ಕಮ್ಮಿಗೆ ಯಾವುದೂ ಸಿಗ್ತಾನೇ ಇರಲಿಲ್ಲ. ಸೊ ಏನು ಮಾಡೋದು, 350 ಅಂದರೆ ತುಂಬ ಜಾಸ್ತಿನೇ ಆಯಿತು. ಇನ್ನು ಬೇರೆ ಹಣ್ಣುಗಳು ತೊಗೊಬೇಕಲ್ಲ, ಸರಿ ಅಂದ್ಬಿಟ್ಟು ಇಲ್ಲಿ ಡೈರಿ ಹೂವು ನೋಡ್ತಾರೆ, ಅದೂ ಅಷ್ಟೇ ತುಂಬ 70 ರೂಪಾಯಿಗೆ 3 ಅಂತ ಇದ್ದಾರೆ. ಸೊ ತುಂಬಾ ಲೂಟಿ ಮಾಡ್ತಾರೋ ಆ ಥರ ಅನ್ನಿಸ್ತು. ಬಟ್ ಏನು ಮಾಡೋದು, ತೊಗೊಳ್ಳೇಬೇಕು ಅಂದ್ಬಿಟ್ಟು ಸರಿ ಡೈರಿ ಹೂವು ತೊಗೊತಾಯಿದ್ರು. ಆಮೇಲೆ ಕೆಲವು ಹಣ್ಣುಗಳನ್ನು ತೊಗೊಂಡು ಬಂದ್ವಿ. ಆ ಕಡೆ ಈ ಕಡೆ ಎಲ್ಲ ಓಡಾಡಿಕೊಂಡು ಹಿಂಗೆ ಓಡಾಡ್ತಿರ್ಬೇಕಾದ್ರೆ ಹೂವುಗಳೇ ನಮಗೆ ಸರಿಯಾಗಿ ಸಿಗ್ತಾ ಇರಲಿಲ್ಲ. ಏನು ಮಾಡೋದು ಅಂದ್ಬಿಟ್ಟು ಸರಿ ಯಾವ್ದು ಸಿಕ್ಕಿದೋ ಅದು ತೊಗೊಂಬರೋಣ ಈ ಸತಿ, ನೆಕ್ಸ್ಟ್ ಟೈಮ್ ನೋಡೋಣ ಅಂದ್ಕೊಂಡ್ಬಂದ್ವಿ. ಯಾಕಂದರೆ ತುಂಬ ಕೆಲಸ ಇತ್ತು ಮನೇಲಿ. ನಾಳೆನೇ ಹಬ್ಬ, ಸೊ ತುಂಬ ಕೆಲಸ ಇದ್ದೇ ಇರುತ್ತಲ್ವ. ಮನೆಗೆ ಬಂದು ಕೆಲಸ ಮಾಡೋಷ್ಟರಲ್ಲಿ, ಅಡುಗೆ ಮಾಡಿ ಕೆಲಸ ಮಾಡೋಷ್ಟರಲ್ಲಿ ತುಂಬ ಲೇಟಾಗೋಯ್ತು. ಇವಾಗ ನನಗೆ ಟೈಮ್ ಹೇಳಿದ್ರೆ ನೀವು ಆಶ್ಚರ್ಯ ಪಡ್ಬೋದು. ನೋಡಿ, ಫುಲ್ಲು ಕ್ಲೀನ್ ಮಾಡಿಟ್ಟಿದ್ದೀನಿ, ಎಲ್ಲ ನೀಟಾಗಿ ಕುಂಕುಮ ಎಲ್ಲ ಇಟ್ಟು ನೀಟಾಗಿ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಸೀರೆ ಒಂದು ಸ್ವಲ್ಪ ಫೋಲ್ಡ್ ಮಾಡ್ಕೊಬೇಕು. ಸ್ವಲ್ಪ ಫೋಲ್ಡ್ ಮಾಡಿದ್ದೆ, ಇವಾಗ ಇನ್ನೂ ಸ್ವಲ್ಪ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಬೇಗ ಓಡ್ಸೋಕ್ಕಾಗುತ್ತೆ. ಬೆಳಗ್ಗೆನೇ ಸ್ವಲ್ಪ ಬೇಗ ಎದ್ದು ಪೂಜೆ ಮಾಡಿಬಿಡೋಣ ಅಂತ. ಸೊ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಕೆಳಗಡೆ ಇಡೋದು ಬೇಡ ಅಂತ ಒಂದು ಬೆಡ್ಶೀಟ್ ಹಾಕಿ ಅದ್ರ ಮೇಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಫುಲ್ಲು ಅಷ್ಟೇ ಬತ್ತಿ ದೀಪ ಅದೆಲ್ಲ ಏನೇನು ಬೇಕು ಒಂದು ಕೈಲಿ ಸಿಗಲಿ ಅಂದ್ಬಿಟ್ಟು ಒಂದು ದೊಡ್ಡ ಬೌಲಲ್ಲಿ ಹಾಕಿ ಇಟ್ಟಿದ್ದೀನಿ. ಮತ್ತು ತಟ್ಟೆಗಳು ಜೋಡಿಸ್ಕೊಳ್ಳೋಕೆ ತಟ್ಟೆ, ಹಣ್ಣು ತಟ್ಟೆಗಳು, ತಿಂಡಿ ತಟ್ಟೆಗಳು ಇತ್ತಲ್ಲ, ಅದನ್ನೆಲ್ಲ ಹಾಕಿ ಇಟ್ಟಿದ್ದೀನಿ. ಸೊ ಸೀರೆ ಅಷ್ಟೇ ಒಂದು ಸೆರಗೆಲ್ಲ ಸ್ವಲ್ಪ ಫೋಲ್ಡ್ ಮಾಡಾಯಿತು. ಸೊ ಇವಾಗ ಬಾಡಿ ಅದನ್ನೆಲ್ಲ ಸ್ವಲ್ಪ ಫೋಲ್ಡ್ ಮಾಡೋಣ ಅಂದ್ಬಿಟ್ಟು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ತುಂಬ ಸುಸ್ತಾಗಿಬಿಟ್ಟಿತ್ತು. 1:30 ಆಗಿದೆ. ಬೆಳಗ್ಗೆ ಹೆಂಗೆ ಎದೊಳೋದು ಬೇಗ ಅನ್ನಿಸ್ಬಿಟ್ಟಿತ್ತು. ಎದೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಸರಿ ಅಂದ್ಬಿಟ್ಟು ನಾನು ಪಾಡಿಗೆ ಇಬ್ಬರು ಮಲ್ಕೊಂಡ್ರು, ಹಸ್ಬೆಂಡನು ಮತ್ತು ಮಗ. ನಾನು ಅದಕ್ಕೆ ಇವಾಗ ಮಾಡ್ಕೊತೇನೆ. ಅವರಿಬ್ಬರು ಇದ್ದರೆ ಅಂತೂ ನನಗೆ ಏನು ಕೆಲಸ ಮಾಡೋಕ್ಕೆ ಬಿಡಲ್ಲ. ಇಬ್ಬರು ಫೈಟ್ ಮಾಡ್ತಾನೆ ಇರ್ತಾರೆ. ಅವನು ನನ್ನ ಮಗ ಅಂತ ಅಮ್ಮ ನೋಡು ಡ್ಯಾಡಿ ಅಂತ ಕೂಗ್ತಾನೆ, ಇವರು ನೋಡೇ ಹೆಂಗೆ ಮಾಡ್ತಾರೆ ಅಂತ ಅವನ ಬಗ್ಗೆ ಹೇಳ್ತಾರೆ. ನನಗೆ ಇರೋ ಮಧ್ಯದಲ್ಲಿ ಕೆಲಸ ಅವ್ರನ್ನ ಸಂಭಾಳಿಸೋದೇ ಸಾಕಾಗೋಯಿತು. ಅವ್ರು ಯಾವಾಗ ಮಲ್ಕೋತಾರೋ ಅನಿಸ್ಬಿಟ್ಟಿತ್ತು. ಕೊನೆಗೆ ಅವ್ರು ಮಲ್ಕೊಂಡ್ರು. ನಾನು ಎದ್ದು ಇವಾಗ ಸ್ವಲ್ಪ, ಅಂದರೆ ನಾನೇನು ಎದ್ದಿಲ್ಲ ಅಂದರೆ ಅದು ದೇವ್ರ ಸಾಮಾನು ಅದೆಲ್ಲ ಮುಗಿಸಿ ಅಲ್ಲಿಂದ ಎದ್ದು ಇವಾಗ ಸೀರೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಇದು ಫೋಲ್ಡ್ ಮಾಡೋ ಅಷ್ಟರಲ್ಲಿ ಸಾಕಾಗೋಯ್ತು, ಬೆನ್ನೋವೇ ಬಂದುಬಿಡ್ತು ನನಗೆ. ಸರಿ ಅಂದ್ಬಿಟ್ಟು ಎಷ್ಟು ಆಯಿತು ಅಷ್ಟು ಫೋಲ್ಡ್ ಮಾಡ್ಕೊಳ್ಳೋಣ, ಮಿಕ್ಕಿದ್ದು ಬೆಳಗ್ಗೆನೇ ಎದ್ದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಇವಾಗ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಏನಾಗಿದೆ ಅಂದರೆ ನನಗೆ ಫೋಲ್ಡ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಯಾಕಂದರೆ ಲಾಸ್ಟ್ ಇಯರ್ ಕೂಸಿರಲಿಲ್ಲ ಅಲ್ಲ, ಯಾವುದೇ ರೀತಿ ಹಬ್ಬ ಮಾಡಿರಲಿಲ್ಲ. ಅದರಿಂದ ಏನಾಗಿದೆ, ಎಲ್ಲ ಒಂಥರ ನನಗೇನೋ ಒಂಥರ ಲ್ಯಾಕ್ ಬಿಹೈಂಡ್ ಆಗೋಯಿತು. ಅಂದರೆ ಏನೋ ಬರ್ತಾ ಇಲ್ವೇನೋ ಅನ್ನೋ ಥರ ಆಗೋಯಿತು. ಏನು ನೋಡಿ, ಒಂದು ಅಭ್ಯಾಸ ತಪ್ಪೋದ್ರೆ ಹೆಂಗಾಗ್ಬಿಡುತ್ತೆ ಅಲ್ವಾ. ಕೆಲವೊಂದು ಅಭ್ಯಾಸ ಹಾಗೆ ಅನಿಸುತ್ತೆ, ಅದು ಮಾಡ್ತಾಯಿದ್ರೆ ನಿಮಗೆ ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಿ ತುಂಬಾ ಅಭ್ಯಾಸ ನನಗೆ ಬರೀ 1 ವರ್ಷ ಮಾಡಿಲ್ಲ, ಅಷ್ಟಕ್ಕೇ ಏನು ನನಗೆ ಸರಿಯಾಗೇ ಬರ್ತಾಯಿಲ್ಲ. ಫೋಲ್ಡಿಂಗ್ ಸರಿಯಾಗಿ ಬರ್ತಾಯಿಲ್ಲ. ಆ ಕಡೆ ಫೋಲ್ಡ್ ಮಾಡೋದು, ಈ ಕಡೆ ಬಿಚ್ಕೊತಾ ಇದ್ದೀನಿ. ನಾನು ಏನು ಮಾಡ್ತಾಯಿದ್ದೀನಿ ಅಂತ. ಯಾಕಂದರೆ ಸೀರೆ ಉಡೋದು ಸ್ವಲ್ಪ ತುಂಬ ಕಮ್ಮಿ ಮಾಡಿಬಿಟ್ಟಿದ್ದೀನಿ ನಾನು. ಈ ನಡುವೆ ಸೀರೆನೇ ಉಟ್ಟಿಲ್ಲ ನಾನು. ಆಲ್ಮೋಸ್ಟ್ 2 ಇಯರ್ಸಿಂದ ಸರಿಯಾಗಿ ಸೀರೆನೇ ಉಟ್ಟಿಲ್ಲ. ಸೊ ತೊಗೊಂಡು ಇಲ್ಲ, ಅದಕ್ಕೆ ಸೀರೆ ಉಟ್ಟಿಲ್ಲ ನಾನು. ಅದರಿಂದ ತುಂಬಾ ನನಗೆ ತುಂಬ ಪ್ರಾಬ್ಲಮ್ ಆಗೋಯಿತು. ನನಗೆ ಅಂದರೆ ಅದನ್ನು ನೆರಿಗೆ ಹಿಡಿಯೋಕ್ಕೆ ಬರ್ತಾ ಇರಲಿಲ್ಲ, ಅಷ್ಟು ಪ್ರಾಬ್ಲಮ್ ಆಯಿತು ನನಗೆ. ಆಮೇಲೆ ಇದು ನೆಕ್ಸ್ಟ್ ಡೇ ವ್ಲಾಗ್ ಅಂದರೆ ಹಬ್ಬದ ದಿನ ಸ್ವಲ್ಪ ಬೇಗ ಎದ್ದೋಳೋಣ ಅಂದ್ಕೊಂಡಿದ್ದೆ. ಬಟ್ ಎದ್ದೋಳಕ್ಕೆ ಸ್ವಲ್ಪ ಲೇಟ್ ಆಯಿತು. ಯಾವಾಗಲೂ 5 o'clock ಎದ್ದೊಳ್ತಿದ್ದೆ, 6:30 ಆಗಿಬಿಟ್ಟಿತ್ತು. ಸೊ ಬೇಗ ಎದ್ದು ಸ್ನಾನ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು ಈ ಸತಿ. ಯಾವಾಗಲೂ 7 o'clock 8 o'clock ಒಳಗಡೆ ಫಸ್ಟ್ ಪೂಜೆ ಮಾಡಿಬಿಡ್ತಿದ್ದೆ. ಬಟ್ ಈ ಸತಿ 10 o'clock ಆಗೋಯಿತು. ಓಕೆ ಪರವಾಗಿಲ್ಲ ಅಂದ್ಬಿಟ್ಟು ಬೇಗನೆ ಆಗಲಿ ಅಂದ್ಬಿಟ್ಟು ಬೇಗನೆ ಕೋಸಂಬರಿ ಮತ್ತು ಪಂಚಾಮೃತ ಮತ್ತು ಹೋಳಿಗೆದು ಹೂರ್ಣ ಇದೆಲ್ಲ ಅದೇ ಇಟ್ಬಿಟ್ಟೆ. ಟೈಮ್ ಇರಲಿಲ್ವಲ್ಲ, ಪೂಜೆ ಮಾಡಿಬಿಡೋಣ ಫಸ್ಟು ಅಂದ್ಬಿಟ್ಟು. ಸೊ ಇದೇ ನೋಡಿ ನಮ್ಮ ಲಕ್ಷ್ಮಿ ಹೇಗೆ ಕೂರಿಸಿದ್ದೀನಿ, ಚೆನ್ನಾಗಿದೆ ಅಲ್ವಾ. ಸೀರೆ ಅಂತೂ ತುಂಬ ಎದ್ದು ಕಾಣಿಸ್ತಾ ಇತ್ತು. ನನಗಂತೂ ಸೀರೆ ಮೇಲೆ ತುಂಬ ಆಸೆ ಆಗಿಬಿಟ್ಟಿದೆ. ತುಂಬಾ ಚೆನ್ನಾಗಿದೆ ಸೀರೆ ಅದು. ಆ್ಯಂಡ್ ಲಕ್ಷ್ಮಿ ಕೂರಿಸ್ದಾಗಂತೂ ತುಂಬ ಕಳ್ಕಳಿಯಾಗಿ ಚೆನ್ನಾಗಿತ್ತು. ಆ್ಯಂಡ್ ಹೂವುಗಳು ಸ್ವಲ್ಪ ಸರಿಯಾಗಿ ಸಿಕ್ಕಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದೆ. ಯಾಕಂದರೆ ನಾವು ಹಿಂದಿನ ದಿನ ರಾತ್ರಿ ಹೋಗಿ ಹುಡ್ಕಕ್ಕೆ ಹೋಗಿದ್ವಿ, ಅದರಿಂದ ಸ್ವಲ್ಪ ಏನೂ ಸರಿಗೆ ಸಿಕ್ಕಿಲ್ಲ.
ಅದರಿಂದನೇ ಸ್ವಲ್ಪ ಇದಾಯಿತು. ಏನಾಯಿತು ಅಂದರೆ ನೆನ್ನೆ ಶಾಪಿಂಗ್ ಬೇರೆ ಹೋಗಿದಾಗ ಅದೇ ಈ ಹಣ್ಣು ಕಾಯೆಲ್ಲ ತರಕ್ಕೆ ಹೋಗಿದಾಗೇ ಅಲ್ಲೆಲ್ಲೋ ಸ್ವಲ್ಪ ಸೌಂಡಿಗೆ ಏನೋ ಒಂದು ಜೋರಾಗಿ ಸೌಂಡ್ ಬಂತು. ಆವಾಗಿಂದ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಫುಲ್ಲು ತಲೆ ಭಾರ ಆಗಿಬಿಟ್ಟಿತ್ತು. ಬೆಳಗ್ಗೆ ಎದ್ದು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ, ಅಳೋ ಅಷ್ಟು ತಲೆ ಭಾರ ಇತ್ತು. ಬಟ್ ನಾನು ಯಾರಿಗೂ ಹೇಳಿಲ್ಲ ಮನೇಲಿ, ಹಸ್ಬೆಂಡ್ಗೆ ನಾನು ಯಾರಿಗೂ ಹೇಳಿಲ್ಲ, ತೋರಿಸ್ಕೊಳ್ಳಿಲ್ಲ. ಬಟ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೆಲ್ಲ ಮಾಡಿದೆ. ಮತ್ತು ಇವಾಗೆಲ್ಲ ಫುಲ್ಲು ರೆಡಿ ಮಾಡಿಟ್ಬಿಟ್ಟು ಸರಿ ನೆಕ್ಸ್ಟ್ ಬೇರೆ ಪ್ರಸಾದ ಅದು ನೈವೇದ್ಯ ಎಲ್ಲ ಇದೆಲ್ಲ ಆಮೇಲೆಲ್ಲ ಮಾಡ್ಕೊಳ್ಳೋಣ, ಈಗ ಸದ್ಯಕ್ಕೆ ಒಂದು ಪೂಜೆ ಮಾಡಿಬಿಡೋಣ, ಫಸ್ಟ್ ಪೂಜೆ ಅಂದ್ಬಿಟ್ಟು ಎಲ್ಲ ಪೂಜೆ ಮಾಡೋಕ್ಕೆ ಮುಂಚೆನೇ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇನ್ನೂ ಚೆನ್ನಾಗಿ ರೆಡಿ ಮಾಡ್ಕೊಬೇಕು ಅಂದ್ಕೊಂಡಿದ್ದೆ, ಬಟ್ ಈ ಸತಿ ಆಗಿಲ್ಲ, ಇಷ್ಟೇ ಆಗಿದ್ದಿತ್ತು. ಆ್ಯಂಡ್ ಪೂಜೆ ಎಲ್ಲ ಆದಮೇಲೂ ಕೂಡ ನಾನು ಕ್ಲಿಪ್ಪಿಂಗ್ ಯಾವುದೂ ತೆಗಿಲಿಲ್ಲ. ಯಾಕೆ ಅಂತಂದರೆ ಜಾಸ್ತಿ ಮಾಡೋಕ್ಕಾಗಿಲ್ಲ. ಮತ್ತು ತಿಂಡಿ ನಾನು ಬರೀ ರವೆ ಉಂಡೆ ಕಜ್ಜಿಕಾಯಿ ಅಷ್ಟೇ ಮಾಡಿತ್ತು, ಮತ್ತು ಹಣ್ಣುಗಳಿಟ್ಟಿದ್ದೀನಿ. ಅದು ಬಿಟ್ಟು ಬೇರೆ ಎಕ್ಸ್ಟ್ರಾ ತಿಂಡಿ ಏನೂ ಮಾಡಿಲ್ಲ. ಪ್ರಸಾದ ಇಷ್ಟೇ, ಅಂದರೆ ನೈವೇದ್ಯಕ್ಕೆ 3 ತೋರಿಸಿದ್ನಲ್ವ ಅದೇ. ಆಮೇಲೆ ಊಟಕ್ಕೆ ಇನ್ಸ್ಟೆಂಟ್ ಗೀ ರೈಸು ಮತ್ತು ದಾಲು, ಅದು ಬಿಟ್ಟು ಬೇರೆ ಏನೂ ಮಾಡೋಕ್ಕಾಗಿಲ್ಲ ನನಗೆ.